ಮೊದಲು ನಾನು ಹೇಳೋದಕ್ಕೆ ಇದನ್ನು ಇಷ್ಟಪಡ್ತೀನಿ. ಏನು ಅಂದರೆ, ಈ ಖ್ಯಾತನಾಮರು ಸೆಲೆಬ್ರಿಟಿ ಅಂತೆಲ್ಲ ಹೇಳ್ತಾರೆ. ಆ ಪಂಗಡಕ್ಕೆ ಕೆಲವರು ನನ್ನ ಹೆಸರನ್ನು ಸೇರಿಸಿದ್ದಾರೆ. ನಾನು ಸರಳ ಜೀವಿ ಅಂತ ನಾನು ಹೇಳ್ತೀನಿ. ನಾನು ಖ್ಯಾತನಾಮ ಹಾಗೆಲ್ಲ ಹೇಳ್ಕೊಳ್ಳಲ್ಲ. ಹಾಗಾಗಿ ಈ ಒಂದು ಕಸುಬು ಅಂದರೆ ಈ ಊಬರಲ್ಲಿ ನಾನು ಕ್ಯಾಬ್ ಡ್ರೈವರ್ ಆಗಿ ನಾನು ಓಡಿಸ್ತಿರೋದು, ಅದೆಲ್ಲೋ ಒಂದು ಸ್ವಲ್ಪ ದರ್ಜೆ ಕಡಿಮೆ ಆಯಿತು ಅಥವಾ ಕೀಳಾಯಿತು ಅನ್ನೋ ರೀತಿ ಕೆಲವರು ಅನ್ಕೋತಾರೆ, ಕೆಲವರು ಬೇಸರ ಪಟ್ಕೋತಾರೆ. ದಯವಿಟ್ಟು ಅದಕ್ಕೆ ಅವಕಾಶ ಕೊಡಬೇಡಿ. ನಾನು ಹೇಳ್ತಿರೋದು ಏನು ಅಂದರೆ, ನಾನು ಯಾರನ್ನೂ ನಿಂದಿಸ್ತಿಲ್ಲ, ನಾನು ಹೇಳ್ತಿರೋದು ಅಷ್ಟು ಸತ್ಯ. ಇತ್ತೀಚಿನ ದಿನಗಳಲ್ಲಿ ನನಗೆ ಅವಕಾಶ ಕಡಿಮೆ ಆಯಿತು. ನಾನು ಯಾರನ್ನ ಹೋಗಿ ಕೇಳಪ್ಪ, ನನಗೆ ಅವಕಾಶ ಸಿಕ್ಕಿಲ್ಲ ಕೊಡಿ ಅಂತ. ಇದು ನಮ್ಮ ಜಾಡಕ್ಕೆ ಬಂದಿಲ್ಲ. ನಮ್ಮ ತಂದೆ ಬದುಕಿದ್ದಷ್ಟು ದಿವಸನೂ ನಮಗೆ ಹೇಳಿಕೊಟ್ಟಂತಹ ಮಂತ್ರ ಇರೋವರೆಗೂ ತಲೆ ಎತ್ತುಕೊಂಡು ಸ್ವಾಭಿಮಾನದಿಂದ ಮರ್ಯಾದೆಯಿಂದ ಧರ್ಮವಾಗಿ ಯಾರಿಗೂ ಕೇಡು ಬಯಸದೆ ಬದುಕು ಅಂತ. ಆ ನಿಟ್ಟಲ್ಲೇ ನಾನು ಬದುಕಬೇಕು ಅಂತಲೂ ಭಾಳ ಪ್ರಯತ್ನ ಪಡ್ತಾ ಇದ್ದೀನಿ. ಅಂದರೆ ಈಗ ಆಗೋಗಿದೆ, ಆದ್ದರಿಂದ ನಾನು ಇದಕ್ಕೆ ಬಂದಿದ್ದೀನಿ ಅಂತಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ನಾನಾ ಕಾರಣದಿಂದ ನಾನು ಸೂಟ್ ಆಗದೆ ಇರುವಂತಹ ಕ್ಯಾರೆಕ್ಟರ್ಗಳಿರ್ಬೋದು, ಅಥವಾ ಅವ್ರಿಗೆ ನನ್ನ ಕೆಲಸದ ಅವಶ್ಯಕತೆ ಇಲ್ಲದೇ ಇರ್ಬೋದು. ಹೀಗಾಗಿ ನನಗೆ ಅದು ಸರಿಯಾಗಿ ಕಾಣಿಸ್ತಿಲ್ಲ ಅಥವಾ ಸಿಕ್ಕಿಲ್ಲ. ನನ್ನ ಹಣದ ಮುಗ್ಗಟ್ಟು ಅಥವಾ ನನ್ನ ಜೀವನದ ಒಂದು ಸಾಗುವಿಕೆಯ ಒಂದು ಸಮಸ್ಯೆಗಳನ್ನ ನಾನು ಬಗೆಹರಿಸೋದು ಹೇಗೆ? ನನ್ನ ಹೆಂಡತಿಯಿಂದನೇ ಹೆಚ್ಚಾಗಿ ನನ್ನ ಕುಟುಂಬ ಸಾಗ್ತಾ ಇದೆ. ನನ್ನ ತಂದೆ ಇದ್ದಾಗ ಅವ್ರದ್ದೇನೋ ಒಂದು ಸಹಾಯದಿಂದ ಆಗ್ತಿತ್ತು, ಏನೋ ನಾವು ಅಲ್ಪ ಸ್ವಲ್ಪ ದುಡಿದ್ಬಿಟ್ಟು ಮನೆಗೆ ತಂದಾಗ್ತಿದ್ದು. ಆವಾಗ ನನ್ನ ಹೆಂಡ್ತಿನೂ ದುಡಿತಿದ್ಲು, ಇದೆಲ್ಲ ಆಯಿತು. ಈಗ ಬರ್ತಾ ಬರ್ತಾ ನನ್ನ ಹೆಂಡ್ತಿಗೂ ವಯಸ್ಸಾಗ್ತಾ ಇದೆ, ನನಗೂ ವಯಸ್ಸಾಗ್ತಿದೆ. ಅವಳಿಗೆ ಆ ಅಡುಗೆ ಕೆಲಸ ಅಂದರೆ ಕೇಟ್ರಿಂಗ್ ಮಾಡಿಕೊಂಡು ದಿನನಿತ್ಯ ಮಾಡೋದಿದೆಯಲ್ಲ, ಆ ಕರಂದನ ಆ ನೋವನ್ನು ನಾನು ಪ್ರತಿನಿತ್ಯ ರಾತ್ರಿ ನೋಡ್ತಾ ಇದ್ದೀನಿ. ಯಾಕೆ ಅಂತಂದರೆ, ಅವಳು ಮಲಗಬೇಕಾರೆ ಅಪ್ಪ ಅಯ್ಯೋ ಕಾಲು ನೋವು ಅಂತಾಳೆ. ಎಷ್ಟು ದಿವಸ ಅವಳ ಈ ರೀತಿ ಮಾಡೋದಕ್ಕೆ ಸಾಧ್ಯ? ಎಷ್ಟು ದಿವಸ ನಾನು ಕೈ ಕಟ್ಕೊಂಡು ಸುಮ್ಮನೆ ನೋಡ್ತಾ ಕೂತ್ಕೊಳ್ಳೋದಕ್ಕೆ ಸಾಧ್ಯ? ಅದಕ್ಕೆ ಅವಕಾಶ ಇಲ್ಲದಿದ್ದಾಗ ನಾನು ಏನಾದರೂ ಒಂದು ಸರಿಯಾದ ಕೆಲಸ ಮಾಡಬೇಕು, ದುಡಿಮೆ ಮಾಡಬೇಕು, ನನ್ನಿಂದ ಈ ಕುಟುಂಬಕ್ಕೆ ಏನಾದರೂ ಸಹಾಯ ಆಗಬೇಕು ಅನ್ನೋ ಒಂದು ದೃಷ್ಟಿ. ಇನ್ನೊಂದು, ವಯಸ್ಸಾಗ್ತಾ ಇದೆ. ನಾಳೆ ದಿವಸ ನಮ್ಮ ಆರೋಗ್ಯ ಕೆಟ್ಟು ನಾಳೆ ದಿವಸ ನಾವೇನಾದ್ರು ಆಸ್ಪತ್ರೆಗೆ ಸೇರಬೇಕು ಅಂದಾಗ ನಿಮ್ಗೆ ಎಲ್ರಿಗೂ ಗೊತ್ತೇ ಇದೆ, ಇವತ್ತಿನ ದಿವಸ ಆರೋಗ್ಯ ಕೆಟ್ಟರೆ ಅದನ್ನು ಕಾಪಾಡ್ಕೊಳ್ಳೋದಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಬೇಕಾಗುತ್ತೆ. ಆವಾಗ ಯಾರನ್ನ ಕೇಳೋಣ? ಅದಕ್ಕೋಸ್ಕರ ಮುಂಗಡವಾಗಿ ಮುಂದಾಲೋಚನೆ ಮಾಡಿಕೊಂಡು ಕೈಕಾಲು ಗಟ್ಟಿ ಇದ್ದಾಗಲೇ ಒಂದು ಸ್ವಲ್ಪ ಏನಾರು ಕೆಲಸ ಮಾಡಿ ದುಡಿಯೋಣ ಅಂತ. ಅದು ಸ್ವಾಭಿಮಾನದಿಂದ ಮರ್ಯಾದೆಯಿಂದ ಧರ್ಮವಾಗಿ ದುಡಿಯೋದಕ್ಕೆ ಯಾರ ಒಂದು ಅನುಮತಿನೂ ಬೇಡ ಅಂತ ನಾನು ತಿಳ್ಕೊಂಡಿದ್ದೀನಿ. ಯಾಕೆ ಅಂತಂದರೆ, ಈ ಊಬರ್ ಕ್ಯಾಬನ್ನು ಓಡಿಸೋದಕ್ಕೆ ನಾನು ಯಾವತ್ತು ಪ್ರಾರಂಭ ಮಾಡಿದೆ ಆವತ್ತಿನ ದಿವಸ ನನ್ನ ತಂದೆ ಫೋಟೋ ಎದುರುಗಡೆ, ಅಪ್ಪ ನಾನು ಶ್ರದ್ಧೆಯಿಂದ, ನೀನು ಹೇಳಿದಾಗೆ ಶ್ರದ್ಧೆಯಿಂದ ನಿಷ್ಠೆಯಿಂದ ಈ ಕೆಲಸ ಮಾಡ್ತೀನಿ, ನನಗೆ ಆಶೀರ್ವಾದ ಮಾಡು ಅಂತ ಹೇಳಿ ನಾನು ಕಾರ ಹತ್ತಿದೆ. ನನ್ನ ಅದೃಷ್ಟ ಚೆನ್ನಾಗಿದೆ, ಎಲ್ಲ ಕಡೆಯಿಂದನೂ ಪಾಸಿಟಿವ್ ಆಗೇ ಬರ್ತಿದೆ. ದಯವಿಟ್ಟು ಇದು ಒಂದು ತುಚ್ಛವಾದ ಒಂದು ಕೆಲಸ ಅಥವಾ ಮರ್ಯಾದೆ ಇಲ್ಲಿರುವಂಥ ಕೆಲಸ ಅಂತ ತಿಳ್ಕೊಬೇಡಿ. ಸ್ವಾಭಿಮಾನಕ್ಕೋಸ್ಕರ ಮರ್ಯಾದೆಯಿಂದ ಬದುಕೋದಕ್ಕೆ ಹೀಗೂ ಸಾಧ್ಯ ಅಂತ ನಾನು ನಿರೂಪಿಸೋಕೆ ಹೊರಟಿದ್ದೀನಿ ಅಂತನೂ ಅಲ್ಲ, ನಾನು ಒಂದು ಪ್ರಯತ್ನ ಪಡ್ತಾ ಇದ್ದೀನಿ. ಸರ್, ಕಾಯಕವೇ ಕೈಲಾಸ ಅಂತಾರೆ ಬಸವಣ್ಣನವರು. ಯಾವ ಕೆಲಸವೂ ಕೂಡ ಕೀಳಲ್ಲ ಅನ್ನುವಂತಹದ್ದು ಸಾಮಾನ್ಯವಾಗಿ ಸಾಮಾಜಿಕವಾಗಿ ಇರುವಂತಹ ಅಭಿಪ್ರಾಯ. ಆದರೆ ಚಿತ್ರರಂಗದಲ್ಲಿ ತಮ್ಮದೇ ಆದಂಥ ಒಂದು ಇಮೇಜ್ ಇದೆ. ಅಂದರೆ ಅಶ್ವಥ್ ಅವರ ಪುತ್ರ ಅನ್ನುವ ಒಂದು, ಅದರ ಜೊತೆಯಲ್ಲೇ ತಾವು ಕೂಡ ಸಾಕಷ್ಟು ಸಿನಿಮಾಗಳಲ್ಲಿ ಅಭಿನಯಿಸಿದ್ದೀರಿ, ಸಾಕಷ್ಟು ಧಾರಾವಾಹಿಗಳಲ್ಲಿ ಅಭಿನಯಿಸಿದ್ದೀರಿ. ಈಗೇನಾಗ್ತಿದೆ ಸರ್ ಚಿತ್ರರಂಗದಲ್ಲಿ? ಈಗೇನಾಗ್ತಿದೆ ನೀವೇ ನೋಡ್ತಿದ್ದೀರ, ನಾನೇನು ಹೇಳೋಕ್ಕಾಗುತ್ತೆ? ನೋಡಿ, ಅದೃಷ್ಟ ಅನ್ನೋದು ಕಣ್ಣಿಗೆ ಕಾಣದೇ ಇರೋದು, ದೃಷ್ಟಿಗೆ ಮೀರಿದಂಥದ್ದು. ಆ ಅದೃಷ್ಟ ಬಂದಾಗ ಎಲ್ಲರೂ ರಾಜರೇ ಆಗ್ತಾರೆ, ಎಲ್ಲರೂ ಚಕ್ರವರ್ತಿ ಆಗ್ತಾರೆ, ಎಲ್ಲರೂ ಮಹಾರಾಜರಾಗ್ತಾರೆ. ಆ ಅದೃಷ್ಟ ಇಲ್ಲದಾಗ ನತದೃಷ್ಟ ಅಂತ ಅನ್ನಿಸ್ಕೋತಾರೆ. ಆದ್ದರಿಂದ ನಾನು ಆ ನಿಟ್ಟಲ್ಲೇ ಹೇಳ್ತಾ ಇದ್ದೀನಿ, ನಾನೊಬ್ಬ ನತದೃಷ್ಟ. ಅದು ಮೊದಲಿಗೆ ನಾನು ಇಡೀ ಸಂಸ್ಥೆನೇ ಅಥವಾ ಇಡೀ ಇಂಡಸ್ಟ್ರಿನ ಅವ್ರು ಕರೀಲಿಲ್ಲ ಇವ್ರು ಕರೀಲಿಲ್ಲ ಅವ್ರನ್ನ ಹಾಕೋತಾರೆ ಅಂತ ನಿನ್ಸೋದು ಅಥವಾ ಅವರು ಬೆರಳು ಮಾಡಿ ತೋರಿಸೋ ಅಂಥ ಅವಶ್ಯಕತೆ ಇಲ್ಲ. ನನ್ನ ಅಗತ್ಯ ಇದ್ದರೆ ಅವ್ರು ಕರೀತಾರೆ, ನನ್ನ ಅಗತ್ಯ ಇದ್ದಾಗ ನಾನು ಹೋಗಿ ಮಾಡ್ತೀನಿ. ನನ್ನ ಬದುಕು ನನ್ನ ಕೈಯಲ್ಲಿರುತ್ತೆ, ನಾನು ಮಾಡಬೇಕು. ಆ ದೃಷ್ಟಿಯಿಂದ